ಮನುಷ್ಯನ ಜೀವನಕ್ಕೆ ನೀರು, ಗಾಳಿ ಮತ್ತು ಆಹಾರ ಎಷ್ಟು ಮುಖ್ಯವೋ ಭಾರತದ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣವು ಅಷ್ಟೇ ಮುಖ್ಯವಾಗಿದೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಪಡೆದಾಗ ಮಾತ್ರ ಒಂದು ಮನೆ, ಊರು, ರಾಜ್ಯ ಹಾಗೂ ಇಡೀ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಜಿಬಿ ವಿನಯ್ ಕುಮಾರ್ ತಿಳಿಸಿದರು. ಹೊನ್ನಾಳಿಯ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಹಾಗೂ ತಾಲೂಕು ಮಟ್ಟದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ಸೈಟ್ಸ್ ಐಎಎಸ್ ಅಕಾಡೆಮಿ ಮತ್ತು ಸ್ವಾಭಿಮಾನಿ ಬಳಗದ ವತಿಯಿಂದ ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕುಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದರು. ಜೂನ್ 28ರಂದು ಹೊನ್ನಾಳಿಯ ಹಿರೇಕಲ್ ಮಠದಲ್ಲಿ ಪ್ರತಿಭಾ ಪ್ರೇರಣೋತ್ಸವ ಕಾರ್ಯಕ್ರಮವು ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿರುವ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಸಮಾರಂಭದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಕೇವಲ ಪ್ರಶಸ್ತಿ ನೀಡುವುದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರದ ಮುಂದಿನ ಶೈಕ್ಷಣಿಕ ಹೆಜ್ಜೆ ಹಾಗೂ ಉನ್ನತ ಭವಿಷ್ಯದ ಆಯ್ಕೆಗಳ ಬಗ್ಗೆ ತಜ್ಞರಿಂದ ಸೂಕ್ತ ಮಾರ್ಗದರ್ಶನವನ್ನು ಸಹ ನೀಡಲಾಗುವುದು ಎಂದರು. ಅರ್ಹ ಮತ್ತು ಆಸಕ್ತ ವಿದ್ಯಾರ್ಥಿಗಳು ಜೂನ್ 15ರೊಳಗಾಗಿ ತಮ್ಮ ಹೆಸರು, ತಂದೆ, ತಾಯಿ ಅಥವಾ ಪೋಷಕರ ಹೆಸರು, ಇತ್ತೀಚಿನ ಭಾವಚಿತ್ರ ಹಾಗೂ ಅಂಕಪಟ್ಟಿಯ ನಕಲನ್ನು ಸ್ವಾಭಿಮಾನಿ ಬಳಗದ ಅಧಿಕೃತ ಸಂಚಾಲಕರಿಗೆ ತಲುಪಿಸಿ ಹೆಸರು ನೋಂದಾಯಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಜು, ಪಂಕಜ್ ಅರುಣ್ ಕುಮಾರ್, ಜೆ ಮಂಜು, ನಾಗೇಶ್ ಗಂಜಿನಹಳ್ಳಿ, ಸಂದೀಪ್, ಹರೀಶ್, ಶರತ್, ಚಂದನ್, ಕರೀಂ ಸೇರಿದಂತೆ ಹಲವರು ಇದ್ದರು. ಕಳೆದ ಬಾರಿ ಜೂನ್ ತಿಂಗಳಲ್ಲಿ ಹೊನ್ನಾಳಿನಲ್ಲಿ ಯಾರು 90%ಗಿಂತ ಜಾಸ್ತಿ ತೆಗೆದಿದ್ರು SSLC PUC ನಲ್ಲಿ ಸುಮಾರು 200 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ವಿ. ಸೊ ಅದರ ಮುಂದುವರಿದ ಭಾಗವಾಗಿ ಈ ವರ್ಷ 2026ರಂದು ಈ ವರ್ಷ 85%ಗಿಂತ ಜಾಸ್ತಿ ತೆಗೆದ ಅವಳಿ ತಾಲೂಕುಗಳು ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಪ್ರತಿಯೊಂದು ಗ್ರಾಮದ ಮತ್ತು ಏನು ಹೊನ್ನಾಳಿ ಮತ್ತು ನ್ಯಾಮತಿ ಪಟ್ಟಣಗಳು ಬರ್ತವೆ, ಅಲ್ಲಿ ಮಕ್ಕಳಿಗೆ ಈ ಸರಿ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು PUC ಎರಡೂ ಸೇರ್ಕೊಂಡು ನಾವು ನಂಬರ್ನೇನ್ ಲಿಮಿಟ್ ಮಾಡಿಲ್ಲ. ಹೋದ್ ಸರಿ 200 ಜನ ಇದ್ರು, ಈ ಸರಿ 400 ಜನ ಬಂದ್ರೆ 400, 500 ಜನ ಬಂದ್ರೆ 500, 600 ಜನ ಬಂದ್ರೆ 600 ಜನಕ್ಕೂ ಮಾಡೋಣ ಅಂತದ್ದು. ಪ್ರತಿಯೊಬ್ಬ ಮಗುಗೂ ಕೂಡ 1,000 ರೂಪಾಯಿ ನಮ್ಮ ಕಡೆಯಿಂದ ಬಹುಮಾನ ಇರ್ತದೆ, ಅವರಿಗೆ ಉತ್ತೇಜನ ಮಾಡೋದಕ್ಕೆ, ಇನ್ಸ್ಪೈರ್ ಮಾಡೋದಕ್ಕೆ. ಆಮೇಲೆ ಅವರಿಗೊಂದು ಮೆಮೆಂಟೋ ಕೊಡ್ತೀವಿ ಮತ್ತು ಸನ್ಮಾನ ಮಾಡ್ತೀವಿ. ಬಟ್ ಬಹಳ ಮುಖ್ಯವಾಗಿ ಅವತ್ತಿನ ದಿನ ಕಳೆದ ಬಾರಿ ಬಹಳ ಯಶಸ್ವಿ ಆಗಿದ್ದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಎಲ್ಲೂ ಸಿಗದಂತ ಮಾಹಿತಿ, ಎಲ್ಲೂ ಸಿಗದಂತ ಮಾರ್ಗದರ್ಶನ, SSLC ಆದ್ಮೇಲೆ ಏನ್ ಮಾಡ್ಬೇಕು, PUC ಆದ್ಮೇಲೆ ಏನ್ ಮಾಡ್ಬೇಕು, ಯಾಕಂತಂದ್ರೆ ಕೇವಲ CET NEET ಮಾತ್ರ ಗೊತ್ತಿರ್ತದೆ. ಅದನ್ ಬಿಟ್ರೆ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿಗೆ ಅಡ್ಮಿಷನ್ ತಗೋಬೇಕು ಅಂತಂದ್ರೆ ಯಾರು ಯೋಚನೆನೂ ಮಾಡಿರೋದಿಲ್ಲ, ಅದ್ರ ಬಗ್ಗೆ ಕೇಳು ಇರೋದಿಲ್ಲ. ಇಸ್ರೋದು ತಿರುವನಂತಪುರಂ ಅಲ್ಲಿ IIST ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅಂತ. ಈಗ ಯಾರಿಗೋ ಕನಸಿರ್ತತೆ, ನಾನು ಗಗನಯಾನಿ ಆಗ್ಬೇಕು, ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು. ಸೊ ಆ ಒಂದು ವಿಚಾರ ಬಂದಾಗ ಈ ಭಾಗ ಅಂತಂದಲ್ಲ, ನಾನು ಇಡೀ ಕರ್ನಾಟಕ ಸುತ್ತಾಡಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಅರಿವಿನ ಕೊರತೆ ಇದೆ, ಮಾಹಿತಿ ಕೊರತೆ ಇರ್ತದೆ. ಸೊ ಈ ರೀತಿ ಮಾಹಿತಿ ಮತ್ತು ಆ ಎಂಟ್ರೆನ್ಸ್ ಎಕ್ಸಾಮ್ ಹೆಂಗಿರುತ್ತೆ, ಸಿಲೆಬಸ್ ಹೆಂಗಿರುತ್ತೆ, ಗ್ರಾಮೀಣ ಮಕ್ಕಳು ಕೂಡ ಅದನ್ನ ಹೆಂಗೆ ಪಾಸ್ ಮಾಡ್ಬೋದು ಅಂತ. ಇವರೆಲ್ಲ ಪ್ರತಿಭಾವಂತ ಮಕ್ಕಳು, 85-90% ತೆಗೆದಿರೋರು. ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ನಾವು ಪುಷ್ ಮಾಡಿದ್ರೆ ಅಂತಂದ್ರೆ ಈ ಎಕ್ಸಾಮ್ಗಳನ್ನ ಪಾಸ್ ಆಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ನೊಂದು NIFT ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ. ಇವಾಗ ಫ್ಯಾಷನ್ ಟೆಕ್ನಾಲಜಿ ಅನ್ನೋದು ಬಹಳ, ಅದು ಯಾವತ್ತೂ ಡೌನ್ ಆಗಲ್ಲ. ಅದು ಫ್ಯಾಷನ್ ಟೆಕ್ನಾಲಜಿ ನೀವು ಆ ಕೋರ್ಸ್ ಮಾಡಿದೆ ಅಂತಂದ್ರೆ ಯಾವಾಗ್ಲೂ ಜಾಬ್ ಇದ್ದೇ ಇರ್ತದೆ, ಒಳ್ಳೊಳ್ಳೆ ಜಾಬ್ ಸಿಗ್ತವೆ. ಅದು IIT ಸಮ, ಅದು NIFT ಅಂತಂದು ಯಾರು ಟ್ರೈ ಮಾಡಲ್ಲ ಈ ಕಡೆಗೆ. ಆಮೇಲೆ ISER ಅಂತ ಬರುತ್ತೆ, IISER ಅಂತಂದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್ ಅಂತಂದು, IISER ಅಂತ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ರಿಸರ್ಚ್ ಮಾಡೋರಿಗೆ ಬಹಳ ಬೆಲೆ ಇದೆ, ಬೇಡಿಕೆ ಜಾಸ್ತಿ ಇದೆ. ಯಾರು ರಿಸರ್ಚ್ ಮಾಡ್ತಾರೆ ಬಹಳ ಅಂದ್ರೆ ಬಹಳ ಬೇಡಿಕೆ ರಿಸರ್ಚ್ ಮಾಡೋರಿಗೆ. ನಾವು ಪ್ಯೂರ್ ಸೈನ್ಸಸ್ ಅಲ್ಲಿ ರಿಸರ್ಚ್ ಮಾಡೋದು ಅಂತ ಹೇಳ್ತೀವಿ. ಪ್ಯೂರ್ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಫಿಸಿಕ್ಸ್, ಕೆಮಿಸ್ಟ್ರಿ. ಮಕ್ಕಳಿಗೆ ಏನಾಗಿದೆ,
MBBS ಅಥವಾ BE ಸಿಗದೆ ಇದ್ರೆ ಸುಮ್ಮನೆ BSc ಡಿಗ್ರಿ ಇರಲಿ BA ಡಿಗ್ರಿ ಇರಲಿ ಅಂತ ನೀವು ಲೋಕಲ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂತಾರೆ. ಸರ್ಕಾರ ಒಳ್ಳೊಳ್ಳೆ ಫ್ಯಾಕಲ್ಟಿನ ಇಲ್ಲಿ ಸೇರ್ಸ್ಕೊಂಡಿದ್ರು ಕೂಡ ಗುಣಮಟ್ಟ ಅಂತ ಬಂದಾಗ ಬಹಳ ಇನ್ಇಕ್ವಾಲಿಟಿ ಇರುತ್ತೆ, ತಾರತಮ್ಯ ಇರ್ತದೆ, ಇಲ್ಲಿಗೆ ಹೋಲಿಸ್ಕೊಂಡ್ರೆ ಅಲ್ಲಿಗೆ ಹೋಲಿಸ್ಕೊಂಡ್ರೆ. ಸೊ ಐಸರ್ ಅನ್ನೋ ಒಂದು ಕಾಲೇಜಿಗೆ ಅಡ್ಮಿಷನ್ ತಗೊಂಡ್ರೆ ಅವರು ಗೂಗಲ್ ಅಂತ ಕಂಪ್ನಿ, ಮೈಕ್ರೋಸಾಫ್ಟ್ ಕಂಪ್ನಿನಲ್ಲೂ ಕೂಡ ಒಳ್ಳೊಳ್ಳೆ ಜಾಬ್ಗಳನ್ನ ತಗೋಬಹುದು. ಆ ಕೂಡ ಒಂದು ಮಾಹಿತಿ ಕೊರತೆ ಇರ್ತದೆ. ಆಮೇಲೆ ನಾನು ಈ ರಾಜಕಾರಣಕ್ಕೆ ಬಂದಾಗಿಂದ MP ನಾ ಟ್ರೈ ಮಾಡಿದ್ದೆ, ಹೊನ್ನಾಳಿನಲ್ಲೂ ವ್ಯಾಪಕವಾಗಿ ಸುತ್ತಾಡಿದ್ದೀನಿ, ಎಲ್ಲಾ ತಾಲೂಕಲ್ಲೂ ಒಂದು ಮಾತನ್ನ ಹೇಳ್ತಾ ಇದ್ದೆ, ಪ್ರತಿ ಹಳ್ಳಿನಲ್ಲೂ ಕೂಡ ಸರ್ಕಾರಿ ನೌಕರರು ಇರಬೇಕು, ಅದರಲ್ಲಿ ತಹಶೀಲ್ದಾರ್ರಿಂದ ಶುರು ಆಗ್ಬೇಕು ಅಂತ. ತಹಶೀಲ್ದಾರು, ಆಮೇಲೆ IAS ಅಧಿಕಾರಿಗಳವರೆಗೆ ಪ್ರತಿಯೊಂದು ಊರಲ್ಲಿ. ಈಗ ಮಾಹಿತಿ ಇಲ್ಲದೆ ಇರೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂತಂದು ಅಧಿಕಾರಿಗಳು ಉಟ್ಕೊಂಡಿರೋದಿಲ್ಲ. ಸೊ ಈಗ ನೀವು ನೋಡ್ತಾ ಇದ್ರಿ, ನಮ್ಮ ಸವಳಂಗದಿಂದ ಬಂದಿದ್ರು, ಅವರು IAS KS ಆಗ್ಬೇಕಂತ ಬಂದಿದ್ದಾರೆ. ಅವರು ಕೂಡ ಬಂಜಾರ ಸಮಾಜಕ್ಕೆ ಸೇರಿದಂತವ್ರು. ಸಣ್ಣ ಒಂದು ಬೆಳವಣಿಗೆ ಆಗ್ತಾ ಇದೆ. ನಾನು ನ್ಯಾಮತಿ ಕಾಲೇಜಿಗೆ ಹೋದಾಗ ಮೇ ಬಿ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಸಿಕ್ಕಿರ್ಬೋದು ಅಂತ ಅನ್ಕೊಂತೀನಿ. ಆ ರೀತಿ ಪ್ರತಿಯೊಂದು ಹಳ್ಳಿನಲ್ಲೂ ಆಕಾಂಕ್ಷಿಗಳು ಬರ್ಬೇಕು. ಇಲ್ಲಿ ಹಣದ ಸಮಸ್ಯೆ ಇಲ್ಲ. ಇಲ್ಲಿ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತದೆ, ಕೆಲವೊಬ್ಬರಿಗೆ ಅದು ತಲೆಯಲ್ಲಿ ಇರುತ್ತೆ, ನಾವು ಲಕ್ಷಗಟ್ಟಲೆ ಸ್ಪೆಂಡ್ ಮಾಡ್ಬೇಕು ಅಂತಂದು. ಇಲ್ಲಿ ನಮ್ಮ ಹತ್ರ ಫೀಸ್ ಕಟ್ಟಿದ್ರು ಕೂಡ ನಾಳೆ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಅವರು ಉಚಿತವಾಗಿ ಅದನ್ನ ಸಂಪೂರ್ಣ ಫೀಸ್ನ ಅವ್ರು ಭರಿಸ್ತಾರೆ. ಎಷ್ಟೊಂದು ಜನಕ್ಕೆ ಮಾಹಿತಿ ಇರೋದಿಲ್ಲ. ಸೊ ಈ ರೀತಿ ಈ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ಭಾಗದ ಎಲ್ಲಾ ಮಕ್ಕಳಿಗೂ ಕೂಡ ಸಮಗ್ರವಾಗಿ ಅವರ ಭವಿಷ್ಯ ಉಜ್ವಲವಾಗಿರೋದಕ್ಕೆ ಬೇಕಾದಂತ ಮಾಹಿತಿ, ಆಮೇಲೆ ಈ ಹಂತದಿಂದ 10, 11ನೇ ಕ್ಲಾಸ್ 12ನೇ ಕ್ಲಾಸಿಂದ IAS ಮಾಡೋದಕ್ಕೆ ಏನ್ ಮಾಡ್ಬೇಕು. ಎಷ್ಟೊಂದ್ ಜನ ರಾಂಗ್ ಸ್ಟೆಪ್ ತಗೊಂಡು ದಾರಿ ತಪ್ತಾ ಇದ್ದಾರೆ.